ತುಂಬಾ ಜನಕ್ಕೆ ನಾವು ತುಂಬಾ ಪ್ರೀತಿ ಮಾಡ್ತೀವಿ, ಆದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ನಮ್ಮ ಪ್ರೀತಿನ ಅವ್ರಿಗೆ ಅರ್ಥ ಮಾಡ್ಸಕ್ ಆಗ್ತಾ ಇಲ್ಲ. ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ. ನನ್ ಮನ್ಸಲ್ಲಿರೋ ಭಾವನೆನ ಸರಿಯಾಗಿ ನಂಗೆ ಹಂಚ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಸಾಕಷ್ಟು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೀನಿ, ಆ ಬಂಧನದಿಂದ ಬಿಡ್ಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಯಾವುದೋ ಹಳೆ ತಪ್ಪನ್ನ ನಂಗೆ ನನ್ನನ್ನ ಕ್ಷಮಿಸ್ಕೊಳಕ್ ಆಗ್ತಾ ಇಲ್ಲ. ನನಗೆ ಕಂಪ್ಲೀಟ್ಲಿ ನನ್ನ ಲೈಫಲ್ಲಿ ನನ್ನ ಎಮೋಷನ್ಸ್ ಭಾವನೆಗಳಲ್ಲಿ ಸ್ಟಕ್ ಆಗ್ಬಿಟ್ಟಿದೀನಿ ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಮೆಲ್ಲರಿಗೋಸ್ಕರ ನಮ್ಮ 2ನೇ ಪುಸ್ತಕ ಬರ್ತಾ ಇದೆ. ಸೊ 21 ಭಾವನೆಗಳು, ನಮ್ಮ ಅತ್ಯುತ್ತಮ ಸಂಬಂಧಕ್ಕಾಗಿ 21 ಭಾವನೆಗಳು ಪುಸ್ತಕ ಅಮೆಝಾನ್ ಅಲ್ಲಿ ಇವಾಗ ಸಿಗ್ತಾ ಇದೆ. ಈಗ ಆಲ್ರೆಡಿ ತುಂಬಾ ಜನ ಅದನ್ನ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ. ಅಂಡ್ ನಿಮಗೆ ನಮ್ಮ ಮೊದಲನೇ ಪುಸ್ತಕ ನಿಮ್ಮ ಅಭ್ಯಾಸಗಳನ್ನ ಬದಲಾಯಿಸೋದಕ್ಕೆ ಸಪೋರ್ಟ್ ಮಾಡಿದ್ರೆ, ಈ ಪುಸ್ತಕ ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ಹೇಗೆ ಹಂಚ್ಕೋಬೇಕು, ನನ್ನ ಪ್ರಾಬ್ಲಮ್ಗೆ ನಾನೇ ಸೊಲ್ಯೂಷನ್ಗೆ ಹೇಗೆ ವರ್ಕೌಟ್ ಮಾಡಬೇಕು ಅಂತ ಖಂಡಿತ ಕಲಿಸುತ್ತೆ. ಹಾಗಾಗಿ ಅಮೆಝಾನ್ಗೆ ಹೋಗಿ ನಿಮ್ಮ ಭಾವನೆಗಳನ್ನ ಬದಲಾಯಿಸಿದ್ರೆ ನಿಮ್ಮ ಬದುಕು ಬದಲಾಗುತ್ತೆ. ಹಾಗಾಗಿ ಅಮೆಝಾನ್ಗೆ ಹೋಗಿ ಆ ಪುಸ್ತಕನ ತಗೊಂಡು ಓದಿ ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ನಾವು ನಿಮ್ಗೆ ಮುಂಚೆನೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ ಆ ಪುಸ್ತಕ ನಿಮ್ ಕೈಗೆ ಬರ್ತಿದೆ ಅಂತ ಅಂದ್ರೆ ನಿಮ್ಮ ಭಾವನೆಗಳು ಪಾಸಿಟಿವ್ ಆಗಿ ಟರ್ನ್ ಆಗೋ ಟೈಮ್ ಬಂದಿದೆ ಅಂತ ಅರ್ಥ.